ಹಲೋ ಗಾಯ್ಸ್, ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋ ಟಾಪಿಕ್ ಏನಪ್ಪ ಅಂತಂದರೆ, ಯಮ ಶೋರೂಮ್ ಹೋಗ್ತಾ ಇದ್ದೀವಿ. ಒಂದು ಹೊಸದು ಬೈಕ್ ಬಂದಿದೆಯಂತೆ. ಅದು ಹೋಗಿ ಚೆಕ್ ಮಾಡಿಕೊಂಡು ರಿವ್ಯೂಗೆ ಯಾವಾಗ ಸಿಗುತ್ತೆ ಅಂತ ಕೇಳ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ, ಎಲ್ಲರೂ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಯಾಕಂದರೆ ತುಂಬ ಸಬ್ಸ್ಕ್ರೈಬರ್ಸ್ ಕಮ್ಮಿ ಇದ್ದಾರೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ. ನೋಟಿಫಿಕೇಷನ್ ಆದ್ರೂ ಜಲ್ದಿ ಬರುತ್ತೆ ಅಂತ ಹೇಳ್ತೀನಿ. ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಇದೇ ಫಸ್ಟ್ ಟೈಮ್ ಗೈಸ್ ರಿವ್ಯೂ ಮಾಡೋಣ ಅಂತ ಹೋಗ್ತಾ ಇದ್ದೆ. ನೋಡೋಣ. ನನಗೂ ಇದು ಜಾಸ್ತಿ R15 ಬಗ್ಗೆ ಗೊತ್ತಿಲ್ಲ. ಮತ್ತು ಗೈಸ್, ಅದು EMI ಪ್ಲಸ್ ಎಲ್ಲದ್ರ ಬಗ್ಗೆ ನಾನು ನಾಳೆ ವಿಡಿಯೋ ಮಾಡ್ತೀನಿ. ಅದು ಹೊಸ ಮಾಡಲ್ ಅಂತೆ, 2024. ಆದರೆ ಅದು ಬೇರೆ ಕಲರು. ಅದು ನೋಡೋಕೆ ಮುಂಚೆ ಎಲ್ಲರೂ ಜಲ್ದಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸ್ಕಿಪ್ ಮಾತ್ರ ಮಾಡಬೇಡಿ. ದಾರಿ ಕಾಣದಾಗಿದ್ದೆ ರಾಘವೇಂದ್ರನೇ ಪಾಪ ಹೆಲ್ಪ್ ಮಾಡೋಣ ಅಂತ ಆಸೆ ಗೈಸ್. ಆದರೆ ತಳ್ತಾ ಇದ್ರೆ ಹೆಲ್ಪ್ ಮಾಡೋಣ, ಪೆಟ್ರೋಲ್ ನಂಗೆ ತಳ್ತಾ ಇದ್ರೆ ಹೆಲ್ಪ್ ಮಾಡೋಣ ಅಂತ ಆಸೆ. ಅವ್ರು ಏನು ಮಾಡ್ತೀರಾ, ಆ ಪರಿಸ್ಥಿತಿ ನಾವು ಸಿಗಾಕೊಂಡಿದ್ದಾಗ ಯಾರು ಹೆಲ್ಪ್ ಮಾಡಿರಲ್ಲ. ಅದಕ್ಕೆ ಬೇಜಾರಾಗಿ ನಾವು ಹೆಲ್ಪ್ ಮಾಡೋದು ಬಿಟ್ಬಿಡ್ತೀವಿ. ಅದೇ ಮನುಷ್ಯ ಅಂದರೆ ಒಬ್ರಿಗಾಗಬೇಕು. ಅವರು ಯಾರು ನಾವು ತೊಳಿಬೇಕಾದ್ರೆ ಯಾರು ಬರೋಲ್ಲ ಗೈಸ್, ಹೇಳ್ತಾ ಇದ್ದೀನಿ. ಬನ್ನಿ, ಯಮ ಶೋರೂಮ್ ಬಂತು. ನೋಡಿ, ಇವಾಗಲ್ಲ ಯಮ ಶೋರೂಮ್ ಬಂತು. ಹೊಸ ಮಾಡಲ್ ತೋರಿಸ್ತೀನಿ. ಏನಿದು ಎಲ್ಲ ಕಲೆಕ್ಷನ್ ಬಂದಿರಂಗ ಹೊಸದು. ನಮ್ಮ ಹುಡುಗ ನೋಡಿದ್ನಂತೆ, ಹೊಸ ಬಂದೈತೆ ನೋಡ ನಿಮ್ಮ ಶೋರೂಮ್ಗೆ ಅಂದ. ನೋಡೋಣ ಅಂತ ಬಂದೆ. ಸೇಮ್. ಹಾಂ, ಏನು ಪ್ರೈಸ್? ಅದೇ ಪ್ರೈಸು. ಕ್ವಿಕ್ ಶಿಫ್ಟ್ ಯಾರು ಬರುತ್ತೆ ಅದರಲ್ಲಿ? ಮತ್ತು ನಾವೆಂದಕ್ಕೆ ತಗೊಂಡು ಯಾವುದ್ರಲ್ಲಿ ಇರ್ತಾ ಇರಲಿಲ್ಲ. 50,000 ಡೌನ್ ಪೇಮೆಂಟ್ ಮಾಡ್ಬೋದಾ? 50,000 ಮಾಡ್ಬೋದಾ ಡೌನ್ ಪೇಮೆಂಟು? ಅದೇ ನಂದು ಹೆಂಗೋಯ್ತು ಅದ್ರ ಮೇಲೆ. ಟೆಸ್ಟ್ ರೈಡ್ ಎಲ್ಲ ಸಿಗಲ್ಲ? ಟೆಸ್ಟ್ ರೈಡ್ ಎಲ್ಲ ಸಿಗಲ್ಲ ಅಲ್ಲ, ಎಲ್ಲ ಕಡೆ ಇರುತ್ತಲ್ಲ ಅಂತಂದೆ. ಯಾಕಂದರೆ ವೈಟ್. ಓ, ಆ ಥರ. ನಮ್ಮ ಫ್ರೆಂಡ್ಸ್ಗೆ ಯಾರಿಗೋ ತಗೊಳಕ್ಕೆ ಅಂದರೆ ಆವಾಗ ಹೋಗಿದ್ದು, ಇಲ್ಲೆಲ್ಲ ಸ್ಕ್ರ್ಯಾಚ್ ಆಗ್ಬಿಟ್ಟಿತ್ತು. ಒರನ್ಲಿ ನೋಡೋದಷ್ಟೇ, ನೋಡೋದು, ಬುಕ್ ಮಾಡೋದು. ತಗೊತೀನಿ ಅಂದರೆ ಮಾತ್ರ ತಗೊಳ್ಳೋದು, ಇದು ಮಾಡೋದು. ಬ್ಯಾಟ್ರಿ ಎಲ್ಲ ತೆಗ್ದಿರ್ತೀರಲ್ಲ? ಬ್ಯಾಟ್ರಿ ಏನಿರಲ್ಲ. ನೆನ್ನೆ ಬಂದಿತ್ತು. ಗಲೀಜಾದರೆ ಹೆವಿ ಇದಾಗೋಗುತ್ತೆ. ಅರೆ ವೈಟ್ದು ಅಂದರೆ ಇದು ಒಂಥರ ಸೌಂಡ್ ಬರುತ್ತಲ್ಲ, ಏನಕ್ಕೆ ಅದು? ಓಡಿಸ್ತಾ ಇರಬೇಕಾದ್ರೆ ಅಲ್ಲಿ ಹಿಂದೆ ಒಂಥರ ಸೌಂಡ್ ಆಗುತ್ತೆ ಸೀಟ್ ಹತ್ರ. ನಂಬರ್ ಪ್ಲೇಟ್ ನಂದಿಲ್ಲ ಇನ್ನು ಹಿಂದೆ. ಅದೇ ಹಿಂದೆ ಒಂಥರ ಸೌಂಡು, ಅಂದರೆ ಓಡಿಸ್ತಾ ಇರಬೇಕಾದ್ರೆ ಸೀಟ್ ಹತ್ರ ಒಂಥರ ಸೌಂಡು, ಹೊರ ಗೊರ್ರ ಅಂತ. ಇನ್ನೊಂದು 15 ದಿನ ಅಲ್ಲೆಲ್ಲ ಬಿಡಲ್ಲ, ತಂದರೆ ಶೋರೂಮ್ಗೆ ತರೋದು.
ಇದು ಈಗ ಅವಾಗಿಂದ ಹೋಗೋದೇ ಬಿಟ್ಬಿಟ್ಟೆ ಆ ಕಡೆ. ಹಲೋ ಗೈಸ್, ಇದು V4 ಇದೇ ಹೊಸದು. ಬಾ ಸಾರಿ, ಇದೇ ನೋಡಿ ಹೊಸದು. ನಾಳೆ ರಿವ್ಯೂ ಮಾಡ್ತೀನಿ ಬಂದು. ಯಮ್ಮ ಯವಿ ಇದಾಗೈತೆ ಗುರು. ಓ R15S ಕೂಡ ಇದು V3 ಇದು ಬರಲ್ಲ ಇದರಲ್ಲಿ, V3 ಬರಲ್ಲ, ಬ್ಲ್ಯಾಕಲ್ಲಿ ಬರುತ್ತಾ? V3 ಬರುತ್ತಾ? ಅದು ಎಸ್, ಅದು ಅದು V3 ಅದು ಡಿಸ್ಕಂಟಿನ್ಯೂ ಆಗಿರೋದು. ಅದಿದ್ದರೆ ಅದು ತೊಗೊಂಬಿಡ್ತಾ ಇದ್ದೆ. ಅದು ನಾನು ಫಸ್ಟ್ V4 ಬೆಟ್ರು, ಆದರೆ ಪ್ರೈಸಿಂಗಲ್ಲಿ ಎಲ್ಲದರಲ್ಲೂ ಬೆಸ್ಟ್. ಬರಾಯ್ತಾ ಎಲ್ಲ ಹಿಂದೆನೆ. ಬರ್ತಾ ಇರ್ತೀನಿ ಅವಾಗ, ನಾಳೆ ಬರ್ತೀನಿ. ಇದೆಷ್ಟು 257 ಅಲ್ಲ? ಅಲ್ಲದು ಬೈಕು, ಇದು M ಮಾಡಲು ಎಷ್ಟು? 255. 10,000ಕ್ಕೆ LED ಇಂಡಿಕೇಟ್ರು ಮತ್ತು ಇದು ಮೀಟ್ರು. ನಾನು ಯೂಟ್ಯೂಬಲ್ಲಿ ನೋಡಿದ್ದೆ, ಇದು ಹೊಸ್ದಾಗಿ R3 ಲಾಂಚ್ ಮಾಡಿದಾರಂತೆ. ಬುಕ್ ಮಾಡಿದ್ರೆ ಬರುತ್ತಾ? ಹಾಂ, ಬುಕ್ ಮಾಡಿದ್ರೆ ತಂದು ಕೊಡ್ತೀರಾ? ಅವೈಲೇಬಲ್ ಐತೆ ಇವಾಗ? ಇಲ್ಲಿಗೆ ಬರಲ್ಲ ಶೋರೂಮ್ಗೆ? ಬುಕ್ಕಿಂಗ್ ಮಾಡಿದ್ರೆ ಬರೋದು. ಬಂದಾಗ ಒಂದಪ್ಪ ರಿವ್ಯೂ ಮಾಡಬೇಕು. ಸೂಪರ್, ಸರಿ ಅಣ್ಣ ಬರ್ತೀನಿ, ಥ್ಯಾಂಕ್ಸ್. ಇದೇನಿದು ಭಾಳ ಹಳೆ ಸ್ಟಾಕ್ ಅನ್ಕೊತೀನಿ, ಆದ್ರೂ ಪರವಾಗಿಲ್ಲ. ಸ್ಟಾರ್ಟ್ ಮಾಡೋಕೆ ನೋಡೋಣ, ಆಗಲ್ಲ. ಇದು R15S ಮಾಡಲು, ಇದರದ್ದು ರಿವ್ಯೂ ಮಾಡ್ತೀನಿ ನೆಕ್ಸ್ಟು. ಮತ್ತು E20 ಫ್ಯೂಲು. ಕುತ್ಕೊಳ್ಳೋಣ. ಅಬ್ಬಬ್ಬ, ಏನಿದು ಗುರು, ಇಷ್ಟೊಂದು ಐಟು? ಇದಂತ ಆಗಲ್ಲ, ಇದು ಬಿಚ್ಚಿರ್ತಾರೆ. ಸೀಟ್ ಹೈಟ್ ಮಾತ್ರ ಅಗ್ರಿ. ಭಾಳ ಅಗ್ರೆಸಿವ್ ಲುಕ್ಕಿಂಗ್ ಇದೆ. ಬರ್ತೀನಿ ನಾಳೆ. ನೋಡಿದ್ರಲ್ಲ ಗೈಸ್ ಹೇಗಿತ್ತು ವಿಡಿಯೋ ಅಂತ? ಚೆನ್ನಾಗಿದ್ರೆ ನಿಮಗೆ ಇಷ್ಟರಲ್ಲಿ ಯಾವುದ್ರದ್ದು ವೀಡಿಯೋ ಮಾಡಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಅದ್ರದ್ದು ಬಗ್ಗೆನೇ ವೀಡಿಯೋ ಮಾಡ್ತೀನಿ. ಅಲ್ಲಿ ನೋಡ್ತಾ ಇದ್ದೀರಲ್ಲ, ಅದ್ರ ಬಗ್ಗೆ ವೀಡಿಯೋ ಮಾಡಬೇಕು ಅಂತ ತಿಳಿಸಿ. ವಿತ್ ಪ್ರೈಸು EMI ಎಲ್ಲ ತಿಳಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ಸಣ್ಣದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಬನ್ನಿ ಗೈಸ್ ಹೋಗೋಣ. ನಾಳೆ ಹೇಳಿದ್ದೀನಿ ಬರ್ತೀನಿ ಅಂತ, ಬನ್ನಿ ರಿವ್ಯೂ ಮಾಡಿ ಅಂತ ಅಂದಿದ್ದಾರೆ. ಇನ್ನೇನು ಬೇಕು ಈ ಥರ ಅಂದರೆ ಸಾಕಲ್ಲ. ಈ ಥರ ಬಂದ್ಬಿಡಲೇ, ಗುದ್ಬಿಡು. ಅಪ್ಪ ಜಸ್ಟ್ ಮಿಸ್ ಅಲ್ಲ ಗುರು, ಗುದ್ದಿದ್ದೆ ಇವಾಗ ಸರಿಯಾಗಿ. ಆಕ್ಸಿಸ್ 125ಗೆ ನೋಡು, ಜಸ್ಟ್ ಮಗು ಹೋಗ್ತಾಯಿದೆ, ಹಿಂದ್ಗಡೆ ಅವ್ರ ಅಪ್ಪ ಹೋಗ್ತಾಯಿದೆ. ಮಾಡ್ತೀನಿ ಗೈಸು, ಟೈಮ್ ಬೇಕು, ಮಾಡ್ತೀನಿ. ಒಂದಲ್ಲ ಒಂದಿನ ವೀಡಿಯೋ ಮಾಡ್ತೀನಿ. ನೋಡಿ ಮುಂದ್ಗಡೆ ಮಗ ಹೋಗ್ತಾ ಇದ್ದಾನೆ. ಮುಂದ್ಗಡೆ ಯಾವ್ದು ಹೋಗ್ತಾ ಇದೆ ಅಂತ ತೋರಿಸ್ತೀನಿ ನೋಡಿ. ಮುಂದೆ ಹೋದ ಅಪ್ಪ, ಹಿಂದೆ ಹಿಡ್ಕೊಂಡ ಮಗ. ಸರಿ, ಚೆನ್ನಾಗಿದ್ರೆ
ಮತ್ತು ನಿಮಗೆ ಅದರಲ್ಲಿ ಯಾವ ಕಲರ್ ಇಷ್ಟ ಆಯಿತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದ್ರ ಬಗ್ಗೆ ನಾನು ಫುಲ್ ಡೀಟೇಲ್ಸ್ ಅಂತ ನಾಳೆ ವೀಡಿಯೋ ಮಾಡ್ತೀನಿ ಯಾವುದಕ್ಕೂ. ಇದು ಒಳ್ಳೆ ಟಾರ್ಚರ್ ಗುರು. ನಮ್ಮಂಥವ್ರಿಗೆಲ್ಲ ಇವೆಲ್ಲ ಜಾಗನೇ ಅಲ್ಲ ಗುರು. ಯಾವ್ದಾರು ನ್ಯಾಷನಲ್ ಹೈವೇ ಬಿಟ್ಬಿಡ್ಬೇಕು, ಚೆಚ್ಚಾಡ್ಕೊಂಡು ಹೊಂಟೋಗ್ಬಿಡ್ತೀವಿ. ಇಲ್ಲೆಲ್ಲ ಬ್ರೇಕ್ ಹಿಡಿ, ಕ್ಲಚ್ ಹೊತ್ತು, ಬ್ರೇಕ್ ಹಿಡಿ, ಕ್ಲಚ್ ಹೊಡ್ತು, ಬ್ರೇಕ್ ಹಿಡಿ, ಕ್ಲಚ್ ಹೊತ್ತು, ಇದೇ ಆಗೋಗುತ್ತೆ. ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಚೆನ್ನಾಗಿತ್ತು ಅಂದರೆ ಒಂದು ಲೈಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೀನಿ. ನಮ್ಮ